ನಮಸ್ಕಾರ. ಮಾರ್ಚ್ 27ನೇ ತಾರೀಕಿನ ಪ್ರಮುಖ ವಿದ್ಯಮಾನಗಳ ಈ ವಿಶ್ಲೇಷಣೆಗೆ ನಿಮಗೆಲ್ಲ ಸ್ವಾಗತ. ದೇಶ, ವಿದೇಶ ಮತ್ತು ನಮ್ಮ ರಾಜ್ಯದಲ್ಲಿ ನಡೆದ ಪ್ರಮುಖ ಸುದ್ದಿಗಳ್ಯಾವವು? ಬನ್ನಿ ಇವತ್ತು ಅದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಸರಿ, ಇವತ್ತು ನಾವು ಯಾವೆಲ್ಲಾ ವಿಷಯಗಳ ಬಗ್ಗೆ ಮಾತಾಡ್ತೀವಿ ಅಂತ ನೋಡೋಣ. ಮೊದ್ಲಿಗೆ ನಮ್ಮ ರೈತ ಮಹಿಳೆಯರ ಹಕ್ಕುಗಳ ಬಗ್ಗೆ, ನಂತರ ಇಸ್ರೋದ ಯೋಜನೆಗಳ ಸ್ಥಿತಿಗತಿ, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರ್ಮುಜ್ ಜಲಸಂಧಿಯ ಬೆಳವಣಿಗೆ, ನಮ್ಮ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಮತ್ತು ಕೊನೆಯಲ್ಲಿ ಹವಾಯಕ ವಿಶೇಷ ಪ್ರಶಸ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಮೊಟ್ಟ ಮೊದಲಿಗೆ ನಮ್ಮ ರಾಷ್ಟ್ರೀಯ ಸುದ್ದಿಗಳು. ನಮ್ಮ ದೇಶದ ಕೃಷಿ ಕ್ಷೇತ್ರದ ಬಗ್ಗೆ ಮಾತಾಡೋಣ. ಆದ್ರೆ ನಾವು ಮಾತಾಡ್ತಿರೋದು ಬೆಳೆಗಳ ಬಗ್ಗೆ ಅಲ್ಲ, ಬದಲಾಗಿ ಆ ಬೆಳೆಯನ್ನ ಬೆಳೆಯುವ ಮಹಿಳೆಯರ ಬಗ್ಗೆ. ಅವರ ಶ್ರಮ ಎಂಥದ್ದು, ಆದರೆ ಅವರಿಗೆ ಸಿಕ್ತಿರುವ ಹಕ್ಕುಗಳೇನು, ಈ ಅಂತರದ ಬಗ್ಗೆ ನೋಡೋಣ ಬನ್ನಿ. ಈ ವಿಷಯ ಈಗ ಯಾಕೆ ಇಷ್ಟೊಂದು ಚರ್ಚೆಯಲ್ಲಿದೆ ಅಂದ್ರೆ, ವಿಶ್ವಸಂಸ್ಥೆಯೇ ಇದರತ್ತ ಗಮನ ಹರಿಸಿದೆ. ಅವರ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದ್ರೆ FAO 2026ನೇ ಇಸವಿಯನ್ನ ಅಂತಾರಾಷ್ಟ್ರೀಯ ಮಹಿಳಾ ಕೃಷಿಕರ ವರ್ಷ ಅಂತ ಘೋಷಿಸಿದೆ. ಇದು ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ವಿಷಯ. ಹಾಗಿದ್ರೆ ನಮ್ಮ ದೇಶದಲ್ಲಿ ಪರಿಸ್ಥಿತಿ ಹೇಗಿದೆ? ಈ ಸಂಖ್ಯೆಯನ್ನೊಮ್ಮೆ ನೋಡಿ. 80%. ಹೌದು, ಇದು ಸಣ್ಣ ಸಂಖ್ಯೆ ಅಲ್ಲ. ನಮ್ಮ ಹಳ್ಳಿಗಳಲ್ಲಿರೋ 10ರಲ್ಲಿ 8 ಮಹಿಳೆಯರು ತಮ್ಮ ಜೀವನಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಅವರ ದುಡಿಮೆಯಿಲ್ಲದೆ ನಮ್ಮ ಕೃಷಿ ಕ್ಷೇತ್ರ ಮುಂದಕ್ಕೆ ಹೋಗೋದೇ ಕಷ್ಟ. ಆದ್ರೆ ಅವರಿಗೆ ಸಿಗ್ಬೇಕಾದ ನ್ಯಾಯ ಸಿಗ್ತಿದ್ಯಾ? ಓಕೆ, ಈ ಚಾರ್ಟ್ ನೋಡಿ, ಎಂಥ ವ್ಯತ್ಯಾಸ ಅಲ್ವಾ? ಒಂದು ಕಡೆ ಕೃಷಿ ಕ್ಷೇತ್ರದಲ್ಲಿ ದುಡಿಯೋವರಲ್ಲಿ ಮಹಿಳೆಯರ ಪಾಲು ಸುಮಾರು 43%, ಅಂದ್ರೆ ಆಲ್ಮೋಸ್ಟ್ ಅರ್ಧದಷ್ಟು ಕೆಲಸ ಅವರೇ ಮಾಡ್ತಾರೆ. ಆದ್ರೆ ಇನ್ನೊಂದ್ ಕಡೆ ಭೂಮಿಯ ಮಾಲೀಕತ್ವಕ್ಕೆ ಬಂದ್ರೆ ಕೇವಲ 14% ಮಹಿಳೆಯರ ಹೆಸರಲ್ಲಿ ಮಾತ್ರ ಜಮೀನಿದೆ. ದುಡಿಮೆಗೂ ಒಡೆತನಕ್ಕೂ ಇರೋ ಈ ಅಂತರ ನಿಜಕ್ಕೂ ದೊಡ್ಡ ಸವಾಲು. ಇದನ್ನ ಇನ್ನಷ್ಟು ವಿವರವಾಗಿ ನೋಡೋದಾದ್ರೆ, ಒಟ್ಟು ಕೃಷಿ ಕಾರ್ಮಿಕರಲ್ಲಿ 1/3 ಮಹಿಳೆಯರು ಕೂಲಿ ಕೆಲಸ ಮಾಡ್ತಾರೆ. ಇನ್ನು ಸುಮಾರು ಅರ್ಧದಷ್ಟು ಮಹಿಳೆಯರು ತಮ್ಮ ಕುಟುಂಬದ ಜಮೀನಲ್ಲೇ ದುಡಿತಾರೆ. ಅಂದ್ರೆ ಬೆವರು ಸೂರ್ಸೋದು ಇವರು, ಆದ್ರೆ ಆ ಭೂಮಿಯ ಮೇಲೆ ಅಧಿಕೃತ ಹಕ್ಕು ಇರೋದು ಮಾತ್ರ ತುಂಬಾನೇ ಕಡಿಮೆ ಜನರಿಗೆ. ನೋಡಿ, ಕಾನೂನು ಏನು ಹೇಳುತ್ತೆ, ವಾಸ್ತವದಲ್ಲಿ ಏನಾಗ್ತಿದೆ ಅನ್ನೋದಕ್ಕೆ ಇದೇ ಸ್ಪಷ್ಟ ಉದಾಹರಣೆ. 2005ರಲ್ಲೇ ಕಾನೂನು ಬದಲಾಗಿ ಹೆಣ್ಮಕ್ಕಳಿಗೂ ತಂದೆಯ ಆಸ್ತಿಯಲ್ಲಿ ಸಮಾನ ಪಾಲು ಸಿಗ್ಬೇಕು ಅಂತ ಬಂತು. ಆದ್ರೆ ಇವತ್ತಿಗೂ ಜಗತ್ತಿನಾದ್ಯಂತ ಕೇವಲ 15% ಮಹಿಳೆಯರ ಹತ್ರ ಮಾತ್ರ ಭೂ ಒಡೆತನ ಇದೆ. ಅಂದ್ರೆ ಕಾನೂನು ಪುಸ್ತಕದಲ್ಲಿದೆ, ಆದ್ರೆ ನಿಜ ಜೀವನದಲ್ಲಿ ಅದರ ಪಾಲನೆ ಸರಿಯಾಗಾಗ್ತಿಲ್ಲ. ಸರಿ, ಈಗ ಭೂಮಿಯ ಮೇಲಿನ ಹಕ್ಕುಗಳಿಂದ ಆಕಾಶದ ಕಡೆಗೆ ನಮ್ಮ ಗಮನ ಹರಿಸೋಣ. ನಮ್ಮೆಲ್ಲರ ಹೆಮ್ಮೆಯ ಇಸ್ರೋ ಬಗ್ಗೆ ಒಂದು ಪ್ರಮುಖ ಸುದ್ದಿ ಇದೆ. ಇಸ್ರೋದ ಮಹತ್ವಾಕಾಂಕ್ಷೆಯ ಯೋಜನೆಗಳು ಸ್ವಲ್ಪ ನಿಧಾನವಾಗ್ತಿವೆ ಅಂತ ಸಂಸದೀಯ ಸಮಿತಿಯೊಂದು ಕಳವಳ ವ್ಯಕ್ತಪಡಿಸಿದೆ. ಏನಿದು ವಿಷಯ? ಬನ್ನಿ ಅದರ ವಿವರಗಳನ್ನು ನೋಡೋಣ. ಹಾಗಿದ್ರೆ ಈ ಯೋಜನೆಗಳು ಯಾಕೆ ನಿಧಾನ ಆಗ್ತಿವೆ? ಸಮಿತಿಯು 3 ಮುಖ್ಯ ಕಾರಣಗಳನ್ನು ಹೇಳಿದೆ. 1. ರಾಕೆಟ್ ಮತ್ತು ಸ್ಯಾಟಲೈಟ್ಗಳ ವಿನ್ಯಾಸದಲ್ಲಿ ಪದೇ ಪದೇ ಆಗ್ತಿರೋ ಬದಲಾವಣೆಗಳು. 2. ಕಚ್ಚಾ ವಸ್ತುಗಳನ್ನ ತರಿಸ್ಕೊಳ್ಳೋದ್ರಲ್ಲಿ ಆಗ್ತಿರೋ ಲೇಟು. 3ನೇದು ಮತ್ತು ಬಹಳ ಮುಖ್ಯವಾದದ್ದು, ಕೊಟ್ಟಿರೋ ಹಣ ಸರಿಯಾಗಿ ಬಳಕೆಯಾಗ್ತಿಲ್ಲ ಅನ್ನೋದು. ಈ ಟೇಬಲ್ ಅನ್ನು ಒಮ್ಮೆ ಗಮನವಿಟ್ಟು ನೋಡಿ. ನಮ್ಮ ಮುಂದಿನ ದೊಡ್ಡ ಮಿಷನ್ ಚಂದ್ರಯಾನ 4ಗೆ 129 ಕೋಟಿ ರೂಪಾಯಿ ಬಜೆಟ್ ಕೊಟ್ಟಿದ್ದಾರೆ. ಆದ್ರೆ ಜಾನ್ವರಿವರೆಗೂ ಖರ್ಚಾಗಿರೋದು ಕೇವಲ 34 ಕೋಟಿ. ಅಂದ್ರೆ ಕೊಟ್ಟಿರೋ ಹಣದ ಕಾಲು ಭಾಗ ಕೂಡ ಪೂರ್ತಿಯಾಗಿ ಬಳಕೆಯಾಗಿಲ್ಲ. ಇದೇ ರೀತಿ ಬೇರೆ ಯೋಜನೆಗಳಲ್ಲೂ ಆಗ್ತಿದೆ. ಈ ರೀತಿ ಹಣದ ಬಳಕೆ ನಿಧಾನವಾದ್ರೆ ಯೋಜನೆಗಳು ಸಮಯಕ್ಕೆ ಸರಿಯಾಗಿ ಮುಗಿಯೋದು ಹೇಗೆ? ಸಂಸದೀಯ ಸಮಿತಿ ಕೊನೆಯಲ್ಲಿ ಹೇಳಿರೋ ಈ ಮಾತು ಬಹಳ ಗಂಭೀರವಾದದ್ದು. ಈ ವಿಳಂಬಗಳು ಇಸ್ರೋದ ಭವಿಷ್ಯದ ದೊಡ್ಡ ಯೋಜನೆಗಳಿಗೆ ದೊಡ್ಡ ಸವಾಲಾಗಬಹುದು ಅಂತ ಎಚ್ಚರಿಸಿದ್ದಾರೆ. ಇದು ಕೇವಲ ಒಂದು ವರದಿಯಲ್ಲ, ಇದೊಂದು ಎಚ್ಚರಿಕೆಯ ಘಂಟೆ ಅಂತಾನೆ ನಾವು ಭಾವಿಸಬೇಕು. ಓಕೆ, ಈಗ ದೇಶದ ಗಡಿ ದಾಟಿ ಅಂತಾರಾಷ್ಟ್ರೀಯ ಸುದ್ದಿಗಳಿಗೆ ಬರೋಣ. ಪ್ರಪಂಚದ ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದ ಬಹಳ ಮುಖ್ಯವಾದ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ಇರಾನ್ ಕೆಲವು ದೇಶಗಳಿಗೆ ಮುಕ್ತವಾಗಿ ಸಂಚರಿಸಲು ಅನುಮತಿ ನೀಡಿದೆ. ಏನಿದು? ಇದರಿಂದ ಜಾಗತಿಕ ಮಟ್ಟದಲ್ಲಿ ಏನು ಬದಲಾವಣೆಯಾಗ್ಬೋದು? ಹಾರ್ಮುಜ್ ಜಲಸಂಧಿ ಅಷ್ಟೊಂದು ಇಂಪಾರ್ಟೆಂಟ್ ಯಾಕೆ ಗೊತ್ತಾ? ಯಾಕಂದ್ರೆ ಇಡೀ ಪ್ರಪಂಚದ ತೈಲ ಮತ್ತು ಗ್ಯಾಸ್ ಪೂರೈಕೆಯ ಸುಮಾರು 20%, ಅಂದ್ರೆ 1/5 ಭಾಗ ಇದೇ ಜಲಮಾರ್ಗದ ಮೂಲಕ ಸಾಗುತ್ತೆ. ಹಾಗಾಗಿ ಇಲ್ಲಿ ಏನೇ ಸಣ್ಣ ಸಮಸ್ಯೆಯಾದ್ರೂ ಅದು ಇಡೀ ವಿಶ್ವದ ಆರ್ಥಿಕತೆ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಇರಾನಿ ನಿರ್ಧಾರ ತಗೊಳ್ಳೋದ್ರ ಹಿಂದೆ ನಮ್ಮ ಭಾರತ ಸೇರಿದಂತೆ ಹಲವು ದೇಶಗಳ ರಾಜತಾಂತ್ರಿಕ ಪ್ರಯತ್ನಗಳು ಕೆಲಸ ಮಾಡಿವೆ. ಭಾರತ, ಚೀನಾ, ರಷ್ಯಾದಂತಹ ಪ್ರಮುಖ ದೇಶಗಳ ಹಡಗುಗಳಿಗೆ ಈಗ ಮುಕ್ತ ಸಂಚಾರಕ್ಕೆ ಅವಕಾಶ ಸಿಕ್ಕಿದೆ.
ಅಮೆರಿಕದ ಒತ್ತಡದ ನಡುವೆಯೂ ಇರಾನಿ ನಿರ್ಧಾರ ತಗೊಂಡಿರೋದು ಬದಲಾಗ್ತಿರುವ ಜಾಗತಿಕ ರಾಜಕೀಯದ ಒಂದು ಸಂಕೇತ. ಈಗ ಬರೋಣ ನಮ್ಮ ರಾಜ್ಯಕ್ಕೆ, ಕರ್ನಾಟಕಕ್ಕೆ. ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಕೇಂದ್ರದಿಂದ ನಮಗೆ ಬರಬೇಕಾದ ಹಣ, ನಮ್ಮ ರಾಜ್ಯದಲ್ಲೇ ಆಗ್ತಿರೋ ತೆರಿಗೆ ಸೋರಿಕೆ ಮತ್ತು ನಮ್ಮೆಲ್ಲರ ಪ್ರಯಾಣದ ಖರ್ಚನ್ನು ಜಾಸ್ತಿ ಮಾಡ್ತಿರೋ ಟೋಲ್ ಏರಿಕೆ, ಈ 3 ವಿಷಯಗಳ ಬಗ್ಗೆ ಈಗ ನೋಡೋಣ. ನೋಡಿ, ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳು ಇನ್ನೂ ಬರಬೇಕಿದೆ. ಇದರಲ್ಲಿ ಜಲಜೀವನ್ ಮಿಷನ್ ಅಂದ್ರೆ ಮನೆ ಮನೆಗೆ ನೀರು ಕೊಡುವ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ, ಹೀಗೆ ಹಲವು ಮುಖ್ಯ ಯೋಜನೆಗಳ ಹಣ ಸೇರಿದೆ. ಈ ಹಣ ಸರಿಯಾದ ಸಮಯಕ್ಕೆ ಬರದಿದ್ರೆ ಈ ಯೋಜನೆಗಳೆಲ್ಲ ನಿಧಾನವಾಗುವ ಸಾಧ್ಯತೆ ಇದೆ. ಒಂದು ಕಡೆ ಕೇಂದ್ರದಿಂದ ಹಣ ಬರ್ತಿಲ್ಲ, ಇನ್ನೊಂದು ಕಡೆ ನಮ್ಮ ರಾಜ್ಯದಲ್ಲೇ ತೆರಿಗೆ ಸೋರಿಕೆಯಾಗ್ತಿದೆ. ಸಿಎಜಿ ವರದಿ ಪ್ರಕಾರ ಕಳೆದ ಒಂದೇ ವರ್ಷದಲ್ಲಿ ಬರೋಬ್ಬರಿ 243 ಕೋಟಿ ರೂಪಾಯಿ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ನಷ್ಟವಾಗಿದೆ. ಅಬ್ಬಾ, ಯೋಚನೆ ಮಾಡಿ, ಈ ಹಣದಲ್ಲಿ ಎಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಬಹುದಿತ್ತು ಅಲ್ವಾ? ಸರಿ, ಈಗ ನಮ್ಮೆಲ್ಲರ ಜೇಬಿಗೆ ನೇರವಾಗಿ ಹೊಡೆತ ಕೊಡುವ ಸುದ್ದಿ. ಏಪ್ರಿಲ್ 1ನೇ ತಾರೀಕಿನಿಂದ ರಾಜ್ಯದ 62 ಟೋಲ್ ಪ್ಲಾಜಾಗಳಲ್ಲಿ ದರ ಹೆಚ್ಚಳವಾಗಲಿದೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಯಲ್ಲಿ ಹೋಗೋರಂತೂ ಇನ್ಮುಂದೆ ಹೆಚ್ಚು ಹಣ ಕೊಡಬೇಕಾಗುತ್ತೆ. ಈ ಬೆಲೆ ಏರಿಕೆ ಖಂಡಿತವಾಗಿಯೂ ನಮ್ಮ ದೈನಂದಿನ ಬಜೆಟ್ ಮೇಲೆ ಪರಿಣಾಮ ಬೀರುತ್ತೆ. ಎಲ್ಲ ಗಂಭೀರ ವಿಷಯಗಳ ನಂತರ ಈಗ ನಮ್ಮ ರಾಜ್ಯದ ಸಾಂಸ್ಕೃತಿಕ ಕ್ಷೇತ್ರದ ಒಂದು ಒಳ್ಳೆಯ ಸುದ್ದಿಗಳಿಗೆ ಬರೋಣ. ಈ ವರ್ಷದ ಪ್ರತಿಷ್ಠಿತ ಹವ್ಯಾಯಿಕ ವಿಶೇಷ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ. ಯಾರಿಗೆಲ್ಲ ಈ ಗೌರವ ಸಿಕ್ಕಿದೆ ಅಂತ ನೋಡೋಣ ಬನ್ನಿ. ಹವ್ಯಕ ಸಮುದಾಯದ ಸಾಧಕರನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಕಲೆ, ಶಿಕ್ಷಣ, ಸಮಾಜ ಸೇವೆ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗೌರವಿಸಲಾಗುತ್ತೆ. ಈ ವರ್ಷದ ಅತ್ಯುನ್ನತ ಹವ್ಯಕ ವಿಭೂಷಣ ಪ್ರಶಸ್ತಿ ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿ ಮತ್ತು ಎಸ್ ಶಂಭೂಭಟ್ ಅವರಂತಹ ಹಿರಿಯ ಸಾಧಕರಿಗೆ ಸಂದಿದೆ. ಇವರ ಸಾಧನೆಗಳು ನಿಜಕ್ಕೂ ಎಲ್ಲರಿಗೂ ಒಂದು ಸ್ಫೂರ್ತಿ. ಈ ಎಲ್ಲ ಮಹನೀಯರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಹವೈಕ ಭವನದಲ್ಲಿರೋ 83ನೇ ವಾರ್ಷಿಕ ಸಂಸ್ಥಾಪನಾ ದಿನಾಚರಣೆಯಂದು ನಡೆಯಲಿದೆ. ನೋಡಿದ್ರಲ್ಲ, ಇವತ್ತು ನಾವು ಮಾತಾಡಿದ ಪ್ರತಿಯೊಂದು ವಿಷಯವೂ ನಮ್ಮ ಜೀವನದ ಮೇಲೆ ಒಂದಲ್ಲ ಒಂದು ರೀತಿ ಪರಿಣಾಮ ಬೀರುತ್ತೆ. ರೈತ ಮಹಿಳೆಯರ ಹಕ್ಕುಗಳಿಂದ ಹಿಡಿದು ಇಸ್ರೋದ ಯೋಜನೆಗಳವರೆಗೆ, ಜಾಗತಿಕ ರಾಜಕೀಯದಿಂದ ನಮ್ಮ ರಾಜ್ಯದ ಆರ್ಥಿಕತೆಯವರೆಗೆ ಎಲ್ಲವೂ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಈ ಎಲ್ಲಾ ಬೆಳವಣಿಗೆಗಳು ನಮ್ಮ ಭವಿಷ್ಯವನ್ನು ಹೇಗೆ ರೂಪಿಸಬಹುದು ಅಂತ ನಾವೆಲ್ಲರೂ ಯೋಚಿಸಬೇಕಾದ ಸಮಯ ಇದು.